ಹರೇ ಕೃಷ್ಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಗಸ್ಟ್ ಮಂತ್ನ ಕೆರಿಯರ್ ರೀಡಿಂಗ್ ಅಂತ ನೋಡೋಣ. ಓಕೆ, ಆಗಸ್ಟ್ ಮಂತಲ್ಲಿ ನಿಮ್ಮ ಒಂದು ಕೆರಿಯರ್ ಹೇಗಿದೆ, ನಿಮ್ಮ ಒಂದು ಕೆರಿಯರ್ ಅಲ್ಲಿ ಏನೆಲ್ಲ ಚೇಂಜಸ್ ಅನ್ನೋದು ಬರ್ತಾ ಇದೆ, ನಿಮಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ, ನೀವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ, ಎಲ್ಲಿ ಸರಿಪಡಿಸ್ಕೋಬೇಕು ಅಂತ ಇಲ್ಲಿ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ನಿಮ್ ಜೊತೆ ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ. ಹಾಗೆ ಇದು ಆಗಸ್ಟ್ ಮಂತಲ್ಲಿ ಯಾವಾಗ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಸೊ ಆಗಸ್ಟ್ ಮಂತಲ್ಲಿ ನಿಮ್ಮ ಕೆರಿಯರ್ ಹೇಗಿದೆ, ನಿಮ್ಮ ಕೆರಿಯರ್ ಅಲ್ಲಿ ಏನೆಲ್ಲ ಬದಲಾವಣೆಗಳಿದೆ, ಏನು ಆಕ್ಷನ್ಸ್ ನೀವು ತಗೋಬೇಕು ಅಂಡ್ ಏನು ಗೈಡೆನ್ಸ್ ನಿಮಗೆ ಇದೆ, ನಿಮ್ಮ ಎನರ್ಜೀಸ್ ಪ್ರಕಾರ ಏನೆಲ್ಲ ಯೂನಿವರ್ಸ್ ನಿಮಗೆ ಗೈಡ್ ಮಾಡ್ತಾರೆ ಅಂತ ನೋಡೋಣ. ಏನು ದಾರಿ ತೋರಿಸ್ತಾರೆ, ನಿಮ್ಮ ನೆಕ್ಸ್ಟ್ ಆಕ್ಷನ್ಸ್ ಏನು ಅಂತೆಲ್ಲ ನೋಡೋಣ. ಸೊ ಅಗೇನ್ ಐ ಆಮ್ ಟೆಲ್ಲಿಂಗ್, ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಅಂಡ್ ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. Of Pentacles. Wow, Ace of Pentacles. Oh wow, Nine of Pentacles. See, ಕೆರಿಯರ್ ರೀಡಿಂಗ್ ಅಂತ ಮಾಡ್ತಾ ಇದೀವಿ ಅಂಡ್ ಬರೀ ಪ್ಯಾಂಟಿಕಲ್ಸ್ ಕಾರ್ಡೆ ಬರ್ತಾ ಇದೆ ರಿಲೇಟೆಡ್ ಟು ಮನಿ. ವಾವ್, ದಟ್ಸ್ ವೆಲ್ ಅಂಡ್ ಗುಡ್. ಸೊ ಬಾಟಮ್ ಆಫ್ ದಿ ಕಾರ್ಡ್, ನಿಮ್ಮ ಎನರ್ಜೀಸ್ ಏನಿದೆ ಇದಕ್ಕೆಲ್ಲದಕ್ಕೂ ನೋಡೋಣ. ಅಗೇನ್ ಇಟ್ಸ್ ಅ 3 of Pentacles. Okay, thank you universe. So guys, there are a lot of opportunities this month. ತುಂಬಾ ಅಪರ್ಚುನಿಟೀಸ್ ಇದೆ. ಇಷ್ಟು ವರ್ಷದಿಂದ ಏನ್ ಕಾಯ್ತಾ ಇದ್ರಿ, ನೀವು ಗೌರ್ಮೆಂಟ್ ಜಾಬ್ಗೋಸ್ಕರ ಕಾಯ್ತಾ ಇದ್ರಿ, ಅದು ಕೂಡ ನಿಮ್ಗೆ ರಿಸಲ್ಟ್ ಸಿಗುವಂತದ್ದಿದೆ. ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಳ್ತಾ ಇದ್ದೀರಾ ಅಂತಂದ್ರೆ ಅದು ಕೂಡ ನೀವು ಮಾಡಬಹುದು. ಬೇರೆದವ್ರಿಗೆ ದುಡ್ಡು ಕೊಟ್ಟು ಮೋಸ ಹೋಗಿದ್ರಿ, ಅವರು ದುಡ್ಡು ಕೊಡ್ತಾ ಇಲ್ಲ ಅಂತಂದ್ರೆ ಈ ಒಂದು ಮಂತಲ್ಲಿ ಆ ದುಡ್ಡು ಕೂಡ ಬರುವಂತದ್ದು ಇಲ್ಲಿ ಪಾಸಿಬಿಲಿಟೀಸ್ ಇದೆ. 3 months ಬ್ಯಾಕ್ ಅಥವಾ 3 years ಬ್ಯಾಕ್ ನೀವು ಒಂದಷ್ಟು ಹ್ಯೂಜ್ ಅಮೌಂಟ್ನ ಕಳ್ಕೊಂಡಿದ್ರಿ. ಆ ಅಮೌಂಟ್ನ ಸರಿಪಡಿಸ್ಕೊಳ್ಳೋದಕ್ಕೆ, ಆ ಬಿಸ್ನೆಸ್ನ ಮತ್ತೆ ಟೇಕ್ ಓವರ್ ಮಾಡೋದಕ್ಕೆ ನೀವು ತುಂಬಾ ಸ್ಟ್ರಗಲ್ ಅನ್ನೋದನ್ನ ಪಡ್ತಾ ಇದ್ರಿ. ಈ ಒಂದು ಟೂ ಇಯರ್ಸ್ ಇಂದ ಅಂತ ಹೇಳಬಹುದು, 2-3 years ಇಂದ. ಬಟ್ ಏನೆಲ್ಲ ಎಫರ್ಟ್ ಹಾಕ್ತಾ ಇದ್ರಿ ಅಥವಾ ಏನೆಲ್ಲ ನಿಮ್ಮ ಒಂದು ಲಾಸ್ ಇತ್ತು, ಡೆಫಿನೆಟ್ಲಿ ಈ ಒಂದು ತಿಂಗಳಲ್ಲಿ ಅದು ರಿಕವರ್ ಆಗುತ್ತೆ. ಅಂಡ್ ಆಗಸ್ಟ್ ಮಂತ್ ಇಂದ ನೆಕ್ಸ್ಟ್ ಆಗಸ್ಟ್ ವರ್ಗೂ ಅಂದ್ರೆ ನೀವು ಪ್ಲೆಂಟಿ ಆಫ್ ಅಮೌಂಟ್ನ ನೀವು ಸೇವ್ ಮಾಡ್ತೀರಾ, ಅಷ್ಟೇ ಅರ್ನಿಂಗ್ಸ್ ಬರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ವೇಸ್ ಅಲ್ಲಿ ನಿಮ್ಗೆ ದುಡ್ಡು ಬರ್ತಾ ಹೋಗುತ್ತೆ. ಸೊ ಅಫರ್ಮೇಷನ್ಸ್ ಮೇಲೆ ನೀವು ವರ್ಕ್ ಮಾಡ್ತಾ ಇರಿ. ಜಸ್ಟ್ ಟೆಲ್ ಐ ಆಮ್ ರಿಸೀವಿಂಗ್ ಮನಿ ಅಂತ ಹೇಳ್ತಾ ಹೋಗಿ. ಅಂಡ್ ಇಲ್ಲಿ ಕೆಲವ್ರಿಗೆ ಒಂದು ದುಡ್ಡು ಅಂದ್ರೇನೆ ಕೆಲವರಿಗೆ ತುಂಬಾ ಭಯ ಆಗ್ತಾ ಇದೆ. ಕೆರಿಯರ್ ಅಂದ್ರೇನೆ ತುಂಬಾ ಭಯ ಆಗ್ತಾ ಇದೆ. ನನ್ನಿಂದ ಅರ್ನ್ ಮಾಡೋಕ್ ಆಗ್ತಾ ಇಲ್ಲ, ನನ್ನಿಂದ ಹೈಯೆಸ್ಟ್ ಒಂದು ಪೊಸಿಷನ್ಗೆ ಹೋಗಕ್ ಆಗ್ತಾ ಇಲ್ಲ, ನನ್ನಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ ಆಗ್ತಾ ಇಲ್ಲ, ನನಗೆ ಒಳ್ಳೆ ಪಾರ್ಟ್ನರ್ ಸಿಗ್ತಾ ಇಲ್ಲ, ಒಳ್ಳೆ ಟೀಮ್ ವರ್ಕ್ ಆಗ್ತಾ ಇಲ್ಲ, ಕಂಪ್ಲೇನಿಂಗ್ ಎನರ್ಜಿನಲ್ಲಿ ಇದ್ದೀರಾ. ಅಂಡ್ ದುಡ್ಡು ಇರೋರು ಮಾತ್ರ ದುಡ್ಡು ಮಾಡ್ತಾರೆ ಅಂಡ್ ನಮ್ಮಂತವರೆಲ್ಲ ದುಡ್ಡು ಮಾಡೋದಕ್ ಆಗೋದಿಲ್ಲ. ಸೊ ಈ ರೀತಿ ತುಂಬಾನೇ ಲಿಮಿಟಿಂಗ್ ಬಿಲೀಫ್ಸ್ ನ ಹಾಕೊಂಡಿದ್ದೀರಾ ರಿಲೇಟೆಡ್ ಟು ಮನಿ. ಅದರಿಂದ ನೀವು ಹೊರಗೆ ಬನ್ನಿ ಅಂತ ಇಲ್ಲಿ ಬರ್ತಾ ಇದೆ. ನಿಮ್ಮ ಲಿಮಿಟಿಂಗ್ ಬಿಲೀಫ್ಸ್ ನ ಏನೆಲ್ಲ ತಡೀತಾ ಇದೆ, ಈಗ ದುಡ್ಡು ಅಂದ ತಕ್ಷಣ ಒಂದು ಮನ್ಸಲ್ಲಿ ಏನೋ ಒಂದು ಕಳವಳ ಶುರುವಾಗುತ್ತೆ, ಭಯ ಶುರುವಾಗುತ್ತೆ. ನನ್ನಿಂದ ಅಷ್ಟು ದೊಡ್ಡ ಅಮೌಂಟ್ ನ ನಾನು ಅರ್ನ್ ಮಾಡಕ್ಕಾಗುತ್ತಾ? ಸಪೋಸ್ ಈಗ ನಿಮ್ದು 10,000 ಸ್ಯಾಲ್ರಿ ಇದೆ ಅನ್ಕೊಳ್ಳಿ, ನನಗೆ 1,00,000 ಸ್ಯಾಲ್ರಿ ಬೇಕು. ಬಟ್ ನೀವಲ್ಲಿ ಎನರ್ಜಿನ ಸ್ಟಾಪ್ ಮಾಡ್ತಾ ಇದ್ರ. 10,000 ಅಂದ್ರೆ ಓಕೆ, ನಾನು ಕಾನ್ಫಿಡೆಂಟ್ ಇದೆ, ನಾನು ಮಾಡ್ತೀನಿ ಅಂತ. ಬಟ್ ಕೆಲವರು ಇಮಿಡಿಯೇಟ್ ಆಗಿ 1,00,000 ಹೋಗ್ತಾ ಇದ್ದೀರಾ, ಬಟ್ ನಿಮ್ಮ ಎನರ್ಜಿ ಇರೋದು ಬರೀ 10,000. ಸೊ 10,000 ಎನರ್ಜಿನ 20,000ಗೆ ಶಿಫ್ಟ್ ಮಾಡ್ಕೋಬೇಕು, ಅದಾದ್ಮೇಲೆ 30,000ಗೆ ಶಿಫ್ಟ್ ಮಾಡ್ಕೋಬೇಕು. ಸೊ ಹಂತವಾಗಿ ನೀವು ಎನರ್ಜಿನ ಶಿಫ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಿಮಗೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ನೀವು ಹೇಳ್ಕೊಂಡ್ಬಿಟ್ಟಿದ್ದೀರಾ ದಟ್ ಐ ಡಿಸರ್ವ್ ಓನ್ಲಿ 10K ಅಂತ. ಸೊ 1,00,000 ಅಂತಂದ್ರೆ ಇವ್ರು ಏನೋ ಹೇಳ್ತಾ ಇದಾರೆ, ಸೊ ಅದಾಗೋದಿಲ್ಲ ಅಂತ ಅದೇ ಲೋ ಕಾನ್ಫಿಡೆಂಟ್ ಮಾಡ್ಬಿಡುತ್ತೆ, ಅದನ್ನ ನಂಬೋದಿಲ್ಲ. ಸೊ ಹೋಗ್ತಾ ನೀವು ಅದನ್ನ ಅಫರ್ಮೇಷನ್ಸ್ ಮೂಲಕ, ಆ ಒಂದು ಜರ್ನಲಿಂಗ್ ಮೂಲಕ ನಿಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ನ ನೀವು ಟ್ರೈನ್ ಮಾಡ್ಬೇಕಾಗುತ್ತೆ. ಐ ಡಿಸರ್ವ್ ಟು ಅರ್ನ್
1 lakh, ನಾನು 1 lakh ಅರ್ನ್ ಮಾಡೋದಕ್ಕೆ ಅರ್ಹನಿದ್ದೀನಿ, ಐ ಡಿಸರ್ವ್, ನನಗೆ ಅರ್ಹತೆ ಇದೆ ಅಷ್ಟು ಅಮೌಂಟ್ನ ನಾನು ಅರ್ನ್ ಮಾಡೋದಕ್ಕೆ, ನನಗೆ ಪ್ರಮೋಷನ್ ಸಿಗುತ್ತೆ ಆ್ಯಂಡ್ ಕರೆಂಟ್ ಇರೋವಂಥ ಸ್ಯಾಲ್ರಿಗಿಂತ ಒಂದು 40% 50% ಹೈಕ್ ನಾನು ಡಿಸರ್ವ್ ಇದ್ದೀನಿ, ಒಳ್ಳೆ ಕಂಪ್ನಿ ನನಗೆ ಡಿಸರ್ವ್ ಇದೆ ಅಂತೆಲ್ಲ ಇಲ್ಲಿ ನೀವು ಹೇಳ್ತಾ ಬರಬೇಕು. ನಿಮ್ಮ ಅಫರ್ಮೇಷನ್ಸ್ ಮೇಲೆ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಮೇಲೆ ನೀವು ವರ್ಕ್ ಮಾಡ್ತಾ ಬನ್ನಿ. ಬಿಕಾಸ್ ಇಲ್ಲಿ ಚಿಕ್ಕ ವಯಸ್ಸಿಂದನೂ ನಿಮ್ಗೊಂದಷ್ಟು ಲಿಮಿಟಿಂಗ್ ಬಿಲೀಫ್ಸ್ ಇತ್ತು, ನಿಮ್ಮ ಫ್ಯಾಮಿಲಿ ಕಡೆಯಿಂದ, ನಿಮ್ಮ ಎನ್ವಿರಾನ್ಮೆಂಟ್ ಕಡೆಯಿಂದ, ಸೊಸೈಟಿ ಕಡೆಯಿಂದ. ಅದೆಲ್ಲ ಲಿಮಿಟಿಂಗ್ ಬಿಲೀಫ್ಸ್ ಈಗ ನಿಮಗೆ ಅದು ಅಟ್ರಾಕ್ಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಹೌದು, ನೀವು ತುಂಬಾ ಒಂದು ಮನಿ ವೆಬಿನಾರ್ಸ್ನ ಜಾಯ್ನ್ ಆಗಿರುವಂಥದ್ದು ಅಥವಾ ಮನಿ ರಿಲೇಟೆಡ್ ಎಲ್ಲ ಟೆಕ್ನಿಕ್ಸ್ಗಳನ್ನು ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಸ್ಟಿಲ್ ನಿಮಗೆ ಆಗ್ತಾ ಇಲ್ಲ ಅಂದರೆ ಜಸ್ಟ್ ಲಿಸ್ಟ್ ಮಾಡಿ ನಿಮಗೆ ಲಿಮಿಟಿಂಗ್ ಬಿಲೀಫ್ಸ್ ಏನೆಲ್ಲ ಇದೆ, ಅದು ನೆಗೆಟಿವ್ ಥಾಟ್ಸ್ಗಳನ್ನೆಲ್ಲ ಬರೀರಿ. ಅದಕ್ಕೆ ಬೇಕಿರುವಂತಹ ಅಪೋಸಿಟ್ ವರ್ಡ್ ಪಾಸಿಟಿವ್ ಏನೆಲ್ಲ ಇದೆ ಅದನ್ನ ಬರೆದು ನೀವು ಅದನ್ನ ಓದ್ತಾ ಬನ್ನಿ, ಟ್ರೈನ್ ಮಾಡ್ತಾ ಬನ್ನಿ. ಡೆಫಿನೆಟ್ಲಿ ಥಿಂಗ್ಸ್ ವಿಲ್ ವರ್ಕ್. ಆ್ಯಂಡ್ ಒಳ್ಳೆ ಇನ್ವೆಸ್ಟರ್ಸ್ ಸಿಗಬೇಕು, ಒಂದು ಬಿಸ್ನೆಸ್ ಮಾಡಬೇಕು ಅಂತ ನೀವು ಅನ್ಕೊಳ್ತಾ ಇದ್ದೀರಾ ಅಂತಂದ್ರೆ ಆ ಒಂದು ಲಿಮಿಟಿಂಗ್ ಬಿಲೀಫ್ಸ್ ಏನಿದೆ ರಿಲೇಟೆಡ್ ಟು ಬಿಸ್ನೆಸ್, ಲಿಮಿಟಿಂಗ್ ಬಿಲೀಫ್ಸ್ ಏನಿದೆ ಅದನ್ನ ಫಸ್ಟು ಅರ್ಥ ಮಾಡ್ಕೊಳ್ಳಿ. ಬಟ್ ಡೆಫಿನೆಟ್ಲಿ ಆಗಸ್ಟ್ ಮಂತಲ್ಲಿ ಹ್ಯೂಜ್ ಅಪರ್ಚುನಿಟೀಸ್ ಬರುತ್ತೆ. I don't know how, but definitely you will get many of opportunities. Might be ನಿಮಗೆ ಫ್ರೆಂಡ್ಸ್ ಕಡೆಯಿಂದ ಬಿಸ್ನೆಸ್ ಮಾಡೋಣ ಅನ್ನೋ ಒಂದು ಅಪರ್ಚುನಿಟಿ ಸಿಗಬಹುದು. ಒಂದು ದೊಡ್ಡ ಕಂಪ್ನಿಗೆ ಒಂದು ನಿಮ್ಮ ಕೊಲೀಗ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರೋ ಒಂದು ರೆಫರೆನ್ಸ್ ಮಾಡುವಂಥದ್ದು ಇರಬಹುದು, ಅಥವಾ ನಿಮ್ಮ ಫ್ಯಾಮಿಲಿ ನಿಮಗೆ ದುಡ್ಡು ಕೊಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡುವಂತ ಇರಬಹುದು. ಸಮ್ವೇರ್ ಸಮಥಿಂಗ್ ವಿಲ್ ಹ್ಯಾಪನ್, ಬಟ್ ಡೆಫಿನೆಟ್ಲಿ ಹ್ಯಾಪನ್. ಏನೋ ಒಂದು ದೊಡ್ಡದಾಗಿ ಮಿರಾಕಲ್ ಅನ್ನೋದು ಆಗಸ್ಟ್ ಮಂತಲ್ಲಿ ಆಗುತ್ತೆ. ಬಟ್ ನೀವು ನಿಮ್ಮ ಲಿಮಿಟಿಂಗ್ ಬಿಲೀಫ್ಸ್ ಇಂದ ಹೊರಗೆ ಬರಬೇಕು. ಆ ಒಂದು ಅಪರ್ಚುನಿಟೀಸ್ನ ನಾನು ತಗೊಳ್ಳೋದಕ್ಕೆ ರೆಡಿ ಇರಬೇಕು. ಓಕೆ, ನನಗೆ ಕಾನ್ಫಿಡೆನ್ಸ್ ಇಲ್ಲ ಆ ಒಂದು ಅಪರ್ಚುನಿಟೀಸ್ನ ತಗೊಳ್ಳೋದಕ್ಕೆ ಅಂತಂದ್ರೆ, ಸಿ ಕೆರಿಯರ್ ಅಂತ ಬಂದ್ರೆ ಯೂನಿವರ್ಸ್ ಬಂದು ನಿಮಗೆ ದುಡ್ಡು ಕೊಡೋದಿಲ್ಲ, ಅಪರ್ಚುನಿಟೀಸ್ ಮುಖಾಂತರ ಯೂನಿವರ್ಸ್ ಕೊಡ್ತಾರೆ ನಿಮಗೆ. ಆ ಅಪರ್ಚುನಿಟೀಸ್ನ, ಆ ಅವಕಾಶಗಳನ್ನ ನೀವು ಗ್ರ್ಯಾಬ್ ಮಾಡ್ಕೋಬೇಕಾಗತ್ತೆ. ಸೊ ಈ ಮಂತಲ್ಲಿ ನಿಮಗೆ ತುಂಬ ಅವಕಾಶಗಳು ಸಿಗುತ್ತೆ. ಆ ಅವಕಾಶಗಳನ್ನ ಗ್ರ್ಯಾಬ್ ಮಾಡ್ಕೊಳ್ಳಿ, ಬಳಸ್ಕೊಳ್ಳಿ. ನಿಮ್ಮ ಕಂಪ್ಲೀಟ್ ಸ್ಕಿಲ್ಸ್ನ ಅದ್ರ ಮೇಲೆ ಹಾಕಿ, ಕಂಪ್ಲೀಟ್ ಎಫರ್ಟ್ನ ಅದ್ರ ಮೇಲೆ ಹಾಕಿ, ಆ್ಯಂಡ್ ಹೊಸ ಸ್ಕಿಲ್ಸ್ನ ಕೂಡ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ಗೋಸ್ಕರ ನೀವೇನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ, ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ ಅಂತಂದರೆ, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ ಅಂತಂದರೆ, ಬಿಸ್ನೆಸ್ ರಿಲೇಟೆಡ್ ಅಥವಾ ಇನ್ವೆಸ್ಟ್ಮೆಂಟ್ ರಿಲೇಟೆಡ್, ಟ್ರೇಡಿಂಗ್ ರಿಲೇಟೆಡ್ ಈ ಥರ ಎಲ್ಲ ಮಾಡಬೇಕು ಅಂದ್ಕೊಳ್ತಾ ಇದ್ದರೆ ಸರಿಯಾದಂಥ ಸ್ಕಿಲ್ಸ್ ಇಟ್ಕೊಳ್ಳಿ ಆ್ಯಂಡ್ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡಿ. ನೀವೇನಾದರೂ ಇನ್ವೆಸ್ಟ್ಮೆಂಟ್ ಬಗ್ಗೆ ನೀವು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ, ಯಾರಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಯಾವ ಬಿಸ್ನೆಸ್ ಏನೆಲ್ಲ ಅದು ಪ್ರಾಫಿಟಬಲ್ ಇರುತ್ತೆ ಅದೆಲ್ಲವನ್ನು ನೀವು ಗಮನ ಇಟ್ಟು ಎಲ್ಲವನ್ನು ನೋಡಿಕೊಂಡು ಅದಾದಮೇಲೆ ಅಗ್ರಿಮೆಂಟ್ಗೆ ಸೈನ್ ಹಾಕಿ ಅಲ್ಲಿ ಹೂಡಿಕೆ ಅನ್ನೋದನ್ನು ಮಾಡಿ. ಬ್ಲೈಂಡ್ ಆಗಿ ದೊಡ್ಡ ಅಮೌಂಟಿಗೆ ಕೈ ಹಾಕೋದಕ್ಕೆ ಹೋಗಬೇಡಿ. ಅಲ್ಲಿ ಅದು ಜೆನ್ಯೂನ್ ಅನ್ಸಿದ್ರೆ ಮಾತ್ರ ನೀವು ಕೈ ಹಾಕಿ ಅಂತ ಹೇಳ್ತಾ, ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯೂನಿವರ್ಸ್ ನಿಮಗೆ ಅವಕಾಶಗಳ ಮುಖಾಂತರ ದಾರಿ ತೋರಿಸ್ತಾರೆ, ಅದನ್ನ ಗ್ರ್ಯಾಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.